ನೂರ ವರ್ಷಗಳ ನಂತರ ಭಾರತದಲ್ಲಿ ಮಹಾ ಬದಲಾವಣೆಯಾಗುತ್ತಿದೆ. ಅದೇ ಕ್ರಿಮಿನಲ್ ಕಾನೂನು. ಜುಲೈ 1ರಿಂದ ದೇಶದಲ್ಲಿ ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಯಾಗಲಿವೆ. 3 ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಮೋದಿ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡ್ತಿದೆ. ಇನ್ನು ಮುಂದೆ ಐಪಿಸಿ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ ಇರೋದಿಲ್ಲ. ಸಿಆರ್ಪಿಸಿ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕೂಡ ಇರೋದಿಲ್ಲ. ಈ 3 ಕಾನೂನುಗಳ ಬದಲಿಗೆ ಮೋದಿ ಸರ್ಕಾರ ಹೊಸದಾಗಿ 3 ಕಾನೂನುಗಳನ್ನ ಜಾರಿಗೆ ತಂದಿದೆ. ಐಪಿಸಿ ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆ, ಸಿಆರ್ಪಿಸಿ ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬದಲಿಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಯಾಗುತ್ತಿದೆ. 1862ರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿದ್ದ ಐಪಿಸಿ, 1974ರಲ್ಲಿ ಜಾರಿಗೆ ಬಂದ ಸಿಆರ್ಪಿಸಿ, 1872ರಲ್ಲಿ ಜಾರಿಗೆ ಬಂದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇನ್ನು ಮುಂದೆ ಇರೋದಿಲ್ಲ. अंग्रेजों की संसद के द्वारा पारित किए गए ये तीनों कानूनों को समाप्त कर आज हम तीनों नए कानून पुरस्कृत करने के लिए मैं आया हूँ. 2023ರ ಡಿಸೆಂಬರ್ನಲ್ಲೇ ಈ 3 ಕಾನೂನುಗಳು ಸಂಸತ್ನಲ್ಲಿ ಅಂಗೀಕಾರಗೊಂಡು ರಾಷ್ಟ್ರಪತಿಗಳ ಒಪ್ಪಿಗೆಯೂ ಸಿಕ್ಕಿತ್ತು. ಹೊಸ ಕಾನೂನು ಜಾರಿಗೆ ಸಮಯಾವಕಾಶ ಬೇಕಿದ್ದರಿಂದ ಜುಲೈ 1ರಿಂದ ದೇಶಾದ್ಯಂತ ಜಾರಿ ಮಾಡಲು ಮುಂದಾಗಿದೆ ಮೋದಿ ಸರ್ಕಾರ. ಮೋದಿ ಸರ್ಕಾರ ಏಕಾಏಕಿ ಯಾಕೆ ಕ್ರಿಮಿನಲ್ ಕಾನೂನುಗಳನ್ನ ಬದಲಿಸೋದಕ್ಕೆ ಹೊರಟಿದೆ? 162 ವರ್ಷಗಳ ನಂತರ ಕ್ರಿಮಿನಲ್ ಕಾನೂನುಗಳು ಯಾಕೆ ಬದಲಾಗಬೇಕು ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಇಂಡಿಯನ್ ಪೀನಲ್ ಕೋಡ್ ಆರಂಭವಾಗಿದ್ದೇ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ರಕ್ಷಣೆಗಾಗಿ. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ತಿರುಗಿ ಬೀಳೋ ಭಾರತೀಯರ ವಿರುದ್ಧ ಕೇಸ್ ಹಾಕೋದಕ್ಕೆ ಆರಂಭವಾದ ಕಾನೂನಿದು. ಸ್ವಾತಂತ್ರ್ಯ ನಂತರವೂ ಇದೇ ಐಪಿಸಿಯನ್ನ ಅಲ್ಪ ಸ್ವಲ್ಪ ತಿದ್ದುಪಡಿಗಳೊಂದಿಗೆ ಬಳಸಲಾಗ್ತಿತ್ತು. ಬ್ರಿಟಿಷರು 160 ವರ್ಷಗಳ ಹಿಂದೆ ಜಾರಿಗೆ ತಂದ ಕಾನೂನು 2024ರ ಕಾಲಘಟ್ಟದಲ್ಲೂ ಅನ್ವಯವಾಗುತ್ತಾ? ಅದೇ ಕಾರಣಕ್ಕೆ ಕಾಲಕ್ಕೆ ತಕ್ಕಂತೆ ಕಾನೂನು ಬದಲಾಗಬೇಕು ಅಂತಿದೆ ಮೋದಿ ಸರ್ಕಾರ. ಕ್ರಿಮಿನಲ್ ಕಾನೂನುಗಳ ಉದ್ದೇಶ ಏನು? ಜನರಿಗೆ ನ್ಯಾಯ ಸಿಗಬೇಕು, ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು, ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಪರಿಹಾರ ಸಿಗಬೇಕು. ಜೊತೆಗೆ ಈ ಕಾನೂನುಗಳ ಬಲದ ಮೇಲೆ ಅಪರಾಧ ಕೃತ್ಯಗಳ ಸಂಖ್ಯೆ ನಿಯಂತ್ರಣಕ್ಕೆ ಬರಬೇಕು. ಈಗಿರುವ ಕಾನೂನಿನಲ್ಲಿ 10 ಕೇಸ್ ದಾಖಲಾದ್ರೆ 5 ಜನಕ್ಕಷ್ಟೇ ಶಿಕ್ಷೆಯಾಗುತ್ತೆ. ಶಿಕ್ಷೆಯಾಗಬೇಕಂದ್ರೂ 10ರಿಂದ 20 ವರ್ಷ ಕಾಯಬೇಕಾಗುತ್ತೆ. ಇದಕ್ಕೆ ಕಾರಣ ಕಾನೂನಿನಲ್ಲಿರೋ ಲೋಪದೋಷಗಳು. ಅದನ್ನ ಸರಿಪಡಿಸುವ ಉದ್ದೇಶದಿಂದ ಹೊಸ 3 ಕ್ರಿಮಿನಲ್ ಕಾನೂನುಗಳನ್ನ ಜಾರಿ ಮಾಡಲಾಗ್ತಿದೆ. ಈಗ ಬದಲಾಗ್ತಿರೋ ಕಾನೂನುಗಳ ವಿಷಯಕ್ಕೆ ಬರೋಣ. ಇಂಡಿಯನ್ ಪೀನಲ್ ಕೋಡ್ ಬದಲು ಇನ್ನು ಮುಂದೆ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಾಗಲಿದೆ. ಭಾರತೀಯ ನ್ಯಾಯ ಸಂಹಿತೆ ಯಾವ ಅಪರಾಧಗಳನ್ನ ಯಾವ ಸೆಕ್ಷನ್ ಅಡಿ ತನಿಖೆ ನಡೆಸಿ ಶಿಕ್ಷಿಸಬೇಕು ಅನ್ನೋದನ್ನ ವ್ಯಾಖ್ಯಾನಿಸುತ್ತೆ. ಯಾವುದೇ ಅಪರಾಧ ನಡೆದರೆ ಎಫ್ಐಆರ್ ನಲ್ಲಿ ಐಪಿಸಿ ಪ್ರಕಾರ ಸೆಕ್ಷನ್ಗಳನ್ನ ಹಾಕಿ ಪೊಲೀಸರು ಈವರೆಗೆ ತನಿಖೆ ನಡೆಸುತ್ತಿದ್ರು. ಇನ್ನು ಮುಂದೆ ಐಪಿಸಿ ಸೆಕ್ಷನ್ಗಳ ಬದಲಿಗೆ ಬಿಎನ್ಎಸ್ ಸೆಕ್ಷನ್ಗಳನ್ನ ಹಾಕಬೇಕಾಗುತ್ತೆ. ಯಾವ ಅಪರಾಧ ಯಾವ ಸೆಕ್ಷನ್ ನಲ್ಲಿ ಬರುತ್ತೆ ಅನ್ನೋದನ್ನ ತಿಳಿಸೋ ಕಾನೂನು ಭಾರತೀಯ ನ್ಯಾಯ ಸಂಹಿತೆ ಅಥವಾ ಬಿಎನ್ಎಸ್. ಉದಾಹರಣೆಗೆ, ಒಂದು ಕೊಲೆಯಾದ್ರೆ ಐಪಿಸಿಯಲ್ಲಿ 302 ಸೆಕ್ಷನ್ ಹಾಕಲಾಗ್ತಿತ್ತು. ಇನ್ನು ಮುಂದೆ ಬಿಎನ್ಎಸ್ ಸೆಕ್ಷನ್ 104 ಹಾಕಲಾಗುತ್ತೆ. ಅತ್ಯಾಚಾರದ ಕೇಸ್ಗಳಲ್ಲಿ ಐಪಿಸಿಯಲ್ಲಿ 376 ಸೆಕ್ಷನ್ ಹಾಕಲಾಗ್ತಿತ್ತು. ಇನ್ನು ಮುಂದೆ ಬಿಎನ್ಎಸ್ ನಲ್ಲಿ ಸೆಕ್ಷನ್ 63, 64 ಅನ್ವಯವಾಗುತ್ತೆ. ವಂಚನೆ ಕೇಸ್ಗಳಲ್ಲಿ ಐಪಿಸಿ ಸೆಕ್ಷನ್ 420 ಹಾಕಲಾಗ್ತಿತ್ತು. ವಂಚಕರನ್ನ 420ಗಳು ಅಂತಲೇ ಕರೆಯಲಾಗ್ತಿತ್ತು. ಇನ್ನು ಮುಂದೆ ವಂಚನೆ ಕೇಸ್ನಲ್ಲಿ ಬಿಎನ್ಎಸ್ ಸೆಕ್ಷನ್ 316 ಹಾಕಲಾಗುತ್ತೆ. ಈ ಹಿಂದೆ ಅಪರಾಧಗಳ ಪಟ್ಟಿಯಲ್ಲಿ ಭಯೋತ್ಪಾದಕ ಕಾಯ್ದೆ ಸೇರ್ಪಡೆಯಾಗಿರಲಿಲ್ಲ, ಗುಂಪು ಹಲ್ಲೆ ಪದವೂ ಇರಲಿಲ್ಲ. ಇವೆಲ್ಲವೂ ಇದೀಗ ಬಿಎನ್ಎಸ್ ನಲ್ಲಿ ಸೇರ್ಪಡೆಯಾಗಿದೆ. ಕೇವಲ ಸೆಕ್ಷನ್ಗಳ ಸಂಖ್ಯೆಯಷ್ಟೇ ಬದಲಾಗಿಲ್ಲ, ಇಡೀ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನೇ ಬದಲಿಸುವಂತಹ ಕಾನೂನು ರೂಪಿಸಲಾಗಿದೆ. ಈ ಹಿಂದಿನ ಐಪಿಸಿಯಲ್ಲಿ 576 ಸೆಕ್ಷನ್ಗಳಿದ್ರೆ ಹೊಸ ಬಿಎನ್ಎಸ್ ನಲ್ಲಿ 356 ಸೆಕ್ಷನ್ಗಳು ಮಾತ್ರ ಇವೆ. ಹಳೆ 22 ಸೆಕ್ಷನ್ಗಳನ್ನ ತೆಗೆದು ಹಾಕಿದ್ರೆ ಹೊಸದಾಗಿ 8 ಅಪರಾಧಗಳಿಗೆ ಸೆಕ್ಷನ್ಗಳನ್ನ ಸೇರಿಸಲಾಗಿದೆ.
175 ಸೆಕ್ಷನ್ಗಳನ್ನು ಬೇರೆ ಬೇರೆ ಸೆಕ್ಷನ್ಗಳ ಒಳಗೆ ಸೇರಿಸಲಾಗಿದೆ. ಈ ಹಿಂದೆ ಇದ್ದ ಸಿಆರ್ಪಿಸಿ ಬದಲಿಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಜಾರಿಗೆ ತರಲಾಗಿದೆ. ಈ ಕಾನೂನು ಕ್ರಿಮಿನಲ್ ಕೇಸ್ಗಳ ತನಿಖೆಯನ್ನ ಪೊಲೀಸರು ಹೇಗೆ ನಡೆಸಬೇಕು, ಎಷ್ಟು ದಿನಗಳಲ್ಲಿ ತನಿಖೆ ಮುಕ್ತಾಯವಾಗಬೇಕು, ಚಾರ್ಜ್ ಶೀಟ್ ಸಲ್ಲಿಕೆ ಹೇಗೆ ಮಾಡಬೇಕು, ಕೋರ್ಟ್ನಲ್ಲಿ ವಿಚಾರಣೆ ಹೇಗೆ ಮತ್ತು ಎಷ್ಟು ದಿನ ನಡೆಯಬೇಕು, ತೀರ್ಪು ಎಷ್ಟು ದಿನಗಳ ಒಳಗೆ ಬರಬೇಕು ಅನ್ನೋ ನಿಯಮಗಳನ್ನ ಒಳಗೊಂಡಿದೆ. ಕ್ರಿಮಿನಲ್ ಕೇಸ್ಗಳ ವಿಚಾರಣೆಯನ್ನ ನ್ಯಾಯಾಲಯ 2 ಬಾರಿಗಿಂತ ಹೆಚ್ಚು ಬಾರಿ ಮುಂದೂಡಿಕೆ ಮಾಡಲು ಈ ಹೊಸ ಕಾನೂನಿನ ಪ್ರಕಾರ ಅಸಾಧ್ಯ. ಕ್ರಿಮಿನಲ್ ಕೇಸ್ಗಳಲ್ಲಿ ನ್ಯಾಯ ಶೀಘ್ರವಾಗಿ ಸಿಗುವಂತೆ ಮಾಡಲು ಈ ಕಾನೂನು ಜಾರಿ ಮಾಡಲಾಗಿದೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬದಲಿಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿ ಮಾಡಲಾಗಿದೆ. ಅಪರಾಧ ಕೃತ್ಯಗಳಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನ ಯಾವ ರೀತಿ ಸಂಗ್ರಹಿಸಬೇಕು, ಸಾಕ್ಷಿಗಳ ಹೇಳಿಕೆಗಳನ್ನ ಹೇಗೆ ದಾಖಲಿಸಿಕೊಳ್ಳಬೇಕು ಎಂಬ ವಿವರವಾದ ನಿಯಮಗಳನ್ನೊಳಗೊಂಡಿರುವ ಕಾನೂನಿದು. ಕೆಲವು ಕೇಸ್ಗಳಲ್ಲಿ ನಿಯಮಗಳ ಪ್ರಕಾರ ಪೊಲೀಸರು ಸಾಕ್ಷ್ಯ ಸಂಗ್ರಹಿಸದ ಕಾರಣಕ್ಕೆ ಅಪರಾಧ ಮಾಡಿರುವವರು ಶಿಕ್ಷೆಯಿಂದ ಬಚಾವಾಗ್ತಿದ್ರು. ಇನ್ನು ಮುಂದೆ ಹಾಗಾಗದಂತೆ ಹೊಸ ಸಾಕ್ಷ್ಯ ನಿಯಮವನ್ನ ರೂಪಿಸಲಾಗಿದೆ. ಈ ಹೊಸ ಕಾನೂನುಗಳು ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರುತ್ತವೆ. ಜುಲೈ 1ರ ನಂತರ ದಾಖಲಾಗುವ ಎಲ್ಲ ಕೇಸ್ಗಳು ಹೊಸ ಕ್ರಿಮಿನಲ್ ಕಾನೂನುಗಳ ಅಡಿಯಲ್ಲೇ ತನಿಖೆಯಾಗಲಿವೆ. ಜುಲೈ 1ಕ್ಕಿಂತ ಮುನ್ನ ದಾಖಲಾಗಿರುವ ಎಲ್ಲ ಕೇಸ್ಗಳ ತನಿಖೆ ಐಪಿಸಿಯ ಅಡಿಯಲ್ಲೇ ನಡೆಯಲಿದೆ.